ಬನ್ನಿ ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ ಬಿಟ್ಟವ್ರಣ್ಣ. ನಮ್ಮವ್ರೆ, ಇವತ್ತು ನಮ್ಮೂರಲ್ಲಿ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಏನೋ ಒಂದ್ ದೊಡ್ಡ ಸಾಹಸ ಮಾಡ್ತಾವ್ರೆ. ವಯಸ್ಸಾದ್ಮೇಲೆ ಹಂಗಿರ್ಬೇಕು. ಅದೇನ್ ಸಾಹಸ ಮಾಡ್ತಾವ್ರೆ ಅಂತ ನೋಡ ಬರ್ರಿ. ಗಣೇಶಗಳವೆ ಸೆಂಟ್ರಲ್ ಹುಲ್ಲು ಎಲ್ಲ ಏನ್ ಕೊಯ್ತಾ ಇದೆ ನನಗಂತೂ ಗೊತ್ತಿಲ್ಲ. ಏನಂತ ಕೇಳೋದ್ ಬನ್ನಿ. ಇದು ನಾವು ಮಾಡ್ತಾ ಇರೋ ಪ್ರೋಸೆಸ್ಗೆ ನೆಲ್ಲುಲ್ ಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ತರ ಕಟ್ ಮಾಡಿದ ನಂತರ ನೋಡಿ ಇದನ್ನ ಈ ತರ ತಗೊಂಡು ಇಲ್ಲಿ ಬಾಯ್ಲ್ ಮಾಡ್ತಾ ಇದಾರೆ. ಸೊ ಇಲ್ಲಿ ಹಾಕಿ ಅದನ್ನ ನೀಟಾಗಿ ಬಾಯ್ಲ್ ಮಾಡ್ಬೇಕು. ಯಾವ ರೀತಿ ಬಾಯ್ಲ್ ಆಗ್ಬೇಕು ಅಂದ್ರೆ ಇದು ನೀಟಾಗಿ ಸೋಪ್ ಮಾಡಬೇಕು. ನೋಡಿ ಆ ಹುಲ್ಲನ್ನ ಅಲ್ಲಿಂದ ತೆಗಿಬೇಕು. ಒಂದ್ ಸ್ವಲ್ಪ ತೆಗಿ. ಬರ್ತಾ ಇದೆ ಈ ಬಾಯ್ಲ್ ಆಗಿರೋ ಹುಲ್ಲು ತಗೊಂಡ್ಬಂದು ಇದ್ರಲ್ಲಿ ಬಿಸಿ ತಣ್ಣಗಾಗಬೇಕಷ್ಟೇ ಅಷ್ಟೇ. ಇದು ಬಂದು ಪ್ಲಾಸ್ಟಿಕ್ ಕವರ್. ಇದು ಇಷ್ಟೊಂದು ಹಾಕ್ಬೇಡ, ಇದಕ್ಕೆ ಇನ್ನೊಂದು ಪ್ರೋಸೆಸ್ ಇದೆ. ಇಷ್ಟೊಂದು ಹಾಕ್ಬೇಡ, ಇದಕ್ಕೆ ಇನ್ನೊಂದು ಪ್ರೋಸೆಸ್ ಇದೆ. ಇನ್ನೊಂದು ಪ್ರೋಸೆಸ್ ಅಂದ್ರೇನಾ? ಬೀಜ ಹಾಕ್ಬೇಕು ಸರ್. ಏನಂದೆ? ಇನ್ನೊಂದ್ಸಲ ಹೇಳು. ಬೀಜ ಹಾಕ್ಬೇಕು ಸರ್. ಈ ಮಶ್ರೂಮ್ ಬೀಜನೋ? ನೋ ಕಾಮೆಂಟ್ಸ್. ಮಶ್ರೂಮ್ ನ ಕನ್ನಡದಾಗ ಏನಂತಾರೆ? ಆಳಿಂಬೆ ಅಲ್ಲೋ, ಅಣಬೆ. ಇವ್ನ್ಯಾವನ ಸೆಡೆ ನನ್ ಮಗ. ಅಣಬೆ ಅಲ್ಲ, ಅಣಬೆ. ಅಂತ ಅದ ಅವನ್ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ಇವರು ನಮ್ಮ ಓನರ್. ಇವರು ಇರಿಟೇಷನ್ ಕಟ್ರಿ ಕಲ್ಸಿ ಆಚೆ. ಸ್ವಲ್ಪ ಇಲ್ಲಿ ಎಷ್ಟು ನೋವು ತಿಂತಾ ಇದೀರಿ ಅನ್ನೋದು ನಮ್ಗೆ ಗೊತ್ತಾಡ. ಬನ್ನಿ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಇಲ್ಲಿ ನಿಂತ್ಕೊಳ್ಳಿ 1 ನಿಮಿಷ. ನಿಮ್ ಮಗ ನಿಮ್ಮೆಲ್ಲರಿಗೂ ಊಟ ಹಾಕ್ಬೇಕು ಅಂತ ಮಶ್ರೂಮ್ ಬೆಳೀತಾ ಇದ್ದಾನೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಬಾಮ್ಮ ಬಾರ, ಇವಾಗ ಹೇಳ ಬಾರ.